ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಎಕ್ಸಿಡೆಂಟ್ಸ್ ಅದರಲ್ಲೂ ಸ್ಲೀಪರ್ ಕೋಚ್ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಜನ ಸಾಯ್ತಿದ್ದಾರೆ, ಬೆಂಕಿ ಎತ್ತಾ ಇದೆ. ಹೆಂಗೆ ಅದು ಬೆಂಕಿ ಎತ್ತದ ಅನ್ನೋದು ಆಶ್ಚರ್ಯ ಆಗ್ಯದ. ಪ್ರತಿಯೊಂದು ಇತ್ತೀಚೆಗೆ ನೋಡಿದ್ರೆ ನೀವು ಬಳ್ಳಾರಿ ಸಮೀಪದಲ್ಲೇ, ಇನ್ನುಳಿದ ಕಡೆಗಳಲ್ಲೇ, ಕರ್ನೂಲದಲ್ಲಿ ಎಲ್ಲಿ ನೋಡ್ತೀರಿ ನೋಡ್ರಿ, ಎಲ್ಲೆಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟ್ಸ್ ಕಾಣ್ತಾ ಇದೆ. ಅದು ಸ್ಲೀಪರ್ ಕೋಚ್ಗಳು. ಜನ ಪಾಪ ಸತ್ತು ಹೋಗ್ತಾ ಇದ್ದಾರೆ. ಇಲ್ಲಿವರೆಗೆ ಕಳೆದ 5 ವರ್ಷಗಳಲ್ಲೇ ಹೆಚ್ಚು ಕಡಿಮೆ 1,96,028 ಆಕ್ಸಿಡೆಂಟ್ಗಳು ಆಗಿದಾವೆ. ಎಷ್ಟು ರೀ? 1,96,028 ಆಕ್ಸಿಡೆಂಟ್ಸ್, ಅಪಘಾತಗಳು. ಡ್ಯಾಶ್ ಸಾಯ್. ಅದರಾಗ 55,753 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅಂದ್ರೆ ಈ 5 ವರ್ಷಗಳಲ್ಲೇ 52,000, ಅಂದ್ರೆ ಪ್ರತಿ ವರ್ಷ ಎಷ್ಟು ಬಿತ್ತು? 5 ವರ್ಷಗಳಲ್ಲಿ 10,000 ಜನ ಸತ್ತಿದ್ದಾರೆ. ಏನು ಲೆಕ್ಕಿಲ್ಲ ರೀ ಇದು ಜನಕ್ಕೆ ಈ ಸಾವು. ಇನ್ನು 2 ಲಕ್ಷ ಎಷ್ಟೇ 38,771 ಜನಕ್ಕೆ ಗಾಯಗಳಾಗಿದ್ದಾವೆ. ಕೆಲವೊಂದು ಕಾಲು ಮುರ್ಕೊಂಡಿದ್ದಾವೆ, ಕೆಲವೊಂದು ಕಣ್ಣು ಕಳ್ಕೊಂಡಿದ್ದಾವೆ, ಕೆಲವೊಂದು ಕಾಲು ಕೈ ಏನೇನು ಒಟ್ಟಿನಲ್ಲೇ ಪಾರ್ಟ್ಸ್ ಆಫ್ ದ ಬಾಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಬದುಕ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳುವಾಗ ಯಾಕೆ ಇಷ್ಟೊಂದು ಆಗ್ತಾ ಇದ್ದಾವೆ? ಏನು ಅದು ಪ್ರೈವೇಟ್ ಖಾಸಗಿಯವ್ರ ಬಸ್ಗಳು ಭಾಳ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಅದಂದ್ರೆ ಮತ್ತು ಬೇರೆ ಬಸ್ ಆಗ್ತಿತ್ತು, ಆ ಮತ್ತು ಬೇರೆ. ಆದರೂ ಖಾಸಗಿಯವ್ರದ್ದು ಹೆಚ್ಚು. ಮತ್ತು ಸ್ಲೀಪರ್ ಕೋಚ್ ಪಾಪ ಮರ್ಕೊಂಡಿರ್ತಾರೆ, ನಿದ್ಗನ್ನಾಗಿ ಏನು ಗೊತ್ತಾಗೋದಿಲ್ಲ. ಅದು ಪರಿಸ್ಥಿತಿ ಏನಾಗಬಾರ್ದು, ಬೆಂಕಿ ಸಡನ್ನಾಗಿ ಹತ್ತಿದಾಗ ಅಂತ. ಯಾಕೆ ಹತ್ತದ, ಏನು ಕಾರಣ ಹತ್ತದ, ಇದನ್ನು ಮತ್ತೆ ತನಿಖೆ ಮಾಡಿಸ್ಬೋದು. ಪ್ರೈವೇಟ್ದಲ್ಲಿ ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ಮತ್ತು ಇದರಲ್ಲಿ ಗೌರ್ಮೆಂಟ್ದಲ್ಲಿ ಆಗೋದಿಲ್ಲ ಅಂತಲ್ಲ, ಆದರೆ ಪ್ರಮಾಣ ಒಂದಿಷ್ಟು ಕಡಿಮೆ. ಯಾಕಪ್ಪ ಅಂತಂದ್ರೆ ಅವುಗಳನ್ನು ಸರಿಯಾಗಿ ಒಂದಿಷ್ಟು ಏನೋ ಅಡ್ಡಿ ಇಲ್ಲಿ ತಪಾಸಣೆ ಮಾಡ್ತಾರಂತ ಕಾಣ್ತದೆ. ಯಾಕಂದ್ರೆ ಗಾಡಿ ಫಿಟ್ನೆಸ್ ಅದನ್ನು ಇಲ್ಲೋ, ಇದು ಬಹಳ ಪ್ರಮುಖವಾದ ಘಟ್ಟ. ಅವು ಗಾಡಿ ಓಡಾಡಲಿಕ್ಕೆ ಅನುಕೂಲ ಅದನ್ನು ಇಲ್ಲೋ, ಒಳಗೆ ಮಲ್ಕೊಂಡಿರ್ತಾರೆ, ಪಾಪ ಕುಳಿತಿರ್ತಾರೆ, ಎಲ್ಲ ಜಿಗಿದು ಹೋಗೋದಕ್ಕೆ ಅನುಕೂಲ ಉಳದಾವು, ಕಿಟಕಿಯಿಂದಾಗಲಿ ಮತ್ತೊಂದಾಗಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸರಳವಾಗಿ ಹೋಗುವಂಥ ಅದಾವು ಇಲ್ವೋ? ಯಾಕಂದ್ರೆ ಇವು ಆಕ್ಸಿಡೆಂಟ್ ಆಗೋದು ಒಂದಂತಲ್ಲ, ಬಂದು ಡ್ಯಾಶ್ ಆಗ್ತಾವೆ. ಜೊತೆಗೆ ಅದು ಎಲ್ಲೋ ಇದು ಏನೋ ಪೆಟ್ರೋಲ್ ಟ್ಯಾಂಕಿಗೆ ಹೊಡೆದು ಹೆಂಗೆ ಹತ್ತದು ಅವ್ರು ನೋಡ್ತಾ ಇದ್ರೆ ಒಳಗೆ ಅವು ಚಿರಾಡೋದನ್ನು, ಒಳುವುದನ್ನು, ಕರಿಯೋದನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ, ಬೆಂದು ಹೋಗುವುದು. ಆ ಬೇಯುವುದಕ್ಕೆ ಶರೀರ ಏನಾಗಬಾರ್ದು, ಪಾಪ ಅದು ಜೀವಂತ ಇರುತ್ತೆ ಒಂದು ಶರೀರಗಳು. ಒಂದಿಷ್ಟು ಕಣ್ಣು ಮುಚ್ಚಿ ಕಲ್ಪನೆ ಮಾಡಿಕೊಡ್ರಿ, ಭಯ ಅನ್ನಿಸ್ತದೆ, ಭೀಕರತೆ ಅನ್ನಿಸ್ತದೆ. ಹೆಂಗ್ರಪ್ಪ ಅದನ್ನು ಸಹನ ಮಾಡಿದರು. ಸ್ವಲ್ಪ ಬೆಂಕಿ ಏನೋ ಚಹಾ ಕಾಯಿಸ್ತಿರ್ತೀವಿ, ಮತ್ತೇನೋ ಮಾಡ್ತಿರ್ತೀವಿ, ನೀರು ಕಾಯಿಸಿ ಸ್ವಲ್ಪ ನೀರು ಬಿಸಿನೀರು ಕೈ ಬಿಡ್ತಾರಪ್ಪ, ಏನಪ್ಪ ಅಂತೀವಿ ನಾವು. ಸಡನ್ನಾಗಿ ಬೆಂಕಿ ಎತ್ತಿ ಬಿಡ್ತದೆ. ಯಾಕೆ ಆಗ್ತದೆ, ಯಾಕೆ ತಪಾಸಣೆ ಆಗ್ತಲ್ಲ, ಫಿಟ್ನೆಸ್ಗಳ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ. ಅದರಲ್ಲೂ ಏನಪ್ಪ ಅಂತಂದ್ರೆ ಈ ಗಾಡಿ ಹೊಡಿಯೋ ಡ್ರೈವರ್ಗಳದಂತೆ ಕುಡಿದು ಯಾಕೆ ಹೊಡಿತಾರೋ ಅಂತ ಭಾಳ ಜನ ಇವು ಕುಡಿತದಿಂದಲೂ ಆಗುವಂಥವು ಅಂತೇಳಿ ರಿಪೋರ್ಟ್ಸ್ಗಳು ಇದ್ದಾವೆ. ಕುಡಿತದಿಂದ ಸಂಚಾರ ನಿಯಮ ಉಲ್ಲಂಘನೆ ಮಾಡೋದು, ಅತಿ ವೇಗವಾಗಿ ಬರೋದು ಹೋಗೋದು ಎಕ್ದಮ್ ಮುಂದಿದ್ದವ್ರು ಹಿಂದೆ ಹಾಕಿ ಹೋಗೋದು. ಏನು ಅಷ್ಟು ಗಡ್ಡೆ ಬಿಡಿರ್ತದೆ? ಎಲ್ಲಿ ಸ್ವರ್ಗಕ್ಕೆ ಹೊಂಟಿದ್ದಾರೆ, ಹೋದಂಗಣ ತೆಗೆದಿದ್ದು ಮದ್ಯದ ಅಮಲು ಅಂತ ಸೆರೆ ಕುಡಿದು, ಹೆಲ್ಮೆಟ್ ಇದು ಗಾಡಿ ಹೊಡಿದು, 2 ವೀಲರ್ಗಳು. ಮಾರಾಯ 2 ವೀಲರ್ಗಳ ಬಗ್ಗೆ ಮಾತಾಡೋ ಹಾಗಿಲ್ಲ. ಒಂದಿಷ್ಟು ಸಂಜೆ ಸಿಕ್ಕರೆ ಸಾಕು ಸರ್ ದಾಟಿಕೊಂಡು ಹೋಗುವಂಥದ್ದು, ಅಲ್ಲಿ ಸಿಕ್ಕೊಂಡು ಹಿಡಕ್ಕೆ ಒದ್ದಾಡುವಂಥದ್ದು. ಏನು 1, 2 ಇವೆಲ್ಲ ನೋಡ್ರಿ. ಬರೀ 5 ವರ್ಷದೊಳಗೆ 1,96,028 ಆಕ್ಸಿಡೆಂಟ್ಗಳಾಗ್ತಾವೆ. ಅದ್ರಾಗ 55,753 ಜನ ಬಲಿ ಆಗ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅದಕ್ಕೆ ಹೆಚ್ಚು 2,32,771 ಜನ ಗಾಯಾಳುಗಳಾಗ್ತಾರೆ. ಇದು ಯಾಕೆ ನಿಲ್ಲಿಸೋಕ್ಕಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ? ಯಾಕೆ ನಿಯಮಗಳನ್ನ ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ? ಮತ್ತು ಸುಸ್ಥಿತಿಯಲ್ಲಿ ಅಂದರೆ ಗಟ್ಟಿಮುಟ್ಟಿದ ಗಾಡಿಗಳನ್ನ ಯಾಕೆ ಬಿಡ್ತಾರೆ? ಅದು ಚೆಕ್ ಯಾರು ಮಾಡ್ತಾರೆ? ಏನದು? ವಿಶೇಷವಾಗಿ ನಿದ್ರೆ ಮಂಪರದಲ್ಲಂತೂ ಜೀವ ಹೋಗಿದ್ದು ಗೊತ್ತಾಗಲ್ಲ, ಬೆಂಕಿ ಇದ್ದಿದ್ದು ಗೊತ್ತಾಗಲ್ಲ. ಅವೆಲ್ಲವೂ ಮತ್ತು ಅದೇ ಕಾಲಕ್ಕೆ ಉಬ್ಬು ತಗ್ಗುಗಳು, ಗಾಡಿ ಹೋಗು ಇಳಿ ಎಕ್ದಮ್ ಉಬ್ಬ ಇಲ್ಲಾಂದ್ರೆ ಹಾದಿಗಳೆಲ್ಲ ಕೆಟ್ಟಂಥದ್ದು, ದಿವಾಳಿ ಇದ್ದಂಥದ್ದು. ಇವೆಲ್ಲರೂ ರಸ್ತೆ ಕಾಮಗಾರಿ ಅಲ್ಲೇ ಆಗಿರೋದು, ನಿಂತಿರುವಂಥದ್ದು, ಕಾಮಗಾರಿಯಾಗಿ ಇಲ್ಲ ರೋಡ್ ಕೆಟ್ಟಿರುವಂಥದ್ದು ಅನೇಕ ಕಾರಣಗಳು ರೀ. ಒಂದು ಕಡೆ ಇವು ಆದರೆ ಇನ್ನೊಂದು ಕಡೆ ಖಾಸಗಿ ಅವರು, ಅಲ್ಲೂ ಕಾಂಪಿಟೇಷನ್ ಅವ್ರದ್ದು ಜೋರ್ದಾರ್ ಕಾಂಪಿಟೇಷನ್. ಅದು ಸ್ಲೀಪರ್ಸ್ ಹೆಚ್ಚಿಗೆ ವಸ್ತುಗಳನ್ನು, ಅದರಲ್ಲೂ ಈ ಬಸ್ಸುಗಳಲ್ಲಿ ಎಂಥಪ್ಪ ಇಡ್ತಾರಪ್ಪ ಅಂತಂದ್ರೆ, ಇವು ಬೆಂಕಿ ಸಡನ್ನಾಗಿ ಸಡನ್ನಾಗಿ ಹತ್ಕೊಂಡು ಉರಿಯುವಂಥ ಪದಾರ್ಥಗಳನ್ನ ಸಾಗಿಸಬಾರದು ಅಂತದ್ದು, ಅದನ್ನು ಸಾಗಿಸ್ತಿರ್ತಾರೆ. ಏನೇನವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ.
ಬೆಂಕಿ ಎದ್ಮೇಲೆ ಆಗ ಒದ್ದಾಡಿ ಸಾಯುವಂಥ ಪರಿಸ್ಥಿತಿ, ಆದರೆ ಅಷ್ಟರೊಳಗೆ ಸತ್ತು ಬಿಟ್ಟಿರ್ತಾರೆ. ಆ ಮತ್ತು ಬೇರೆ ಇವೆಲ್ಲ ಹೆಂಗಪ್ಪ ಅಂತಿದ್ದೆಲ್ಲ. ಕಳೆದ ಈ 2021 ಇಲ್ಲಿವರೆಗೆ ಈ ಪ್ರಮಾಣದಲ್ಲಿ ಸಾಯಿದ್ದು ನೋಡಿದರೆ ಸುಮ್ಮನೆ ಹಂಗೆ ಕಣ್ಣಾಡಿಸ್ರೆ 2021 ಮಧ್ಯದಾಗೆ ಅಪಘಾತಗಳು 34,647 ಒಂದು ವರ್ಷ ಆಗಿರೋದು. ಎಷ್ಟೋ 34,647 ಆದರೆ ಅದ್ರಾಗ 10,038 ಜನ ಸಾಯ್ತಾರೆ. ಎಷ್ಟು ರೀ? 10,038 ಜನ ಸಾಯ್ತಾರು. ಮುಂದೆ ಗಾಯಾಳುಗಳು 40,754 40,754 ರೀ. ಮುಂದೆ 22ರಾಗ 2022ರಾಗ 39,762 ಮಂದಿ ಗಾಯ ಆಕಾವು. ಎಷ್ಟು? 39,762 ಆದರೆ ಅದ್ರಾಗ ಸಾಯ್ತಾರಷ್ಟು 11,702 ಜನ ಸಾಯ್ತಾರೆ. 11,702. ಮುಂದೆ ಗಾಯಾಳಾದವರು ಉಳಿದವರು 42,154. ಕಡಿಮೆ ನಿಲ್ಲರಿ, ಹೆಚ್ಚದ 40,000 50,000 ಅನ್ನುವಂಥದ್ದು. ಮುಂದೆ 2023 43,440 ಜನ ಅದೇನಾಗ್ತಾರಪ್ಪ ಅಂತಂದ್ರೆ ಆ್ಯಕ್ಸಿಡೆಂಟ್ಗಳಾಗ್ತಾವೆ. ಎಷ್ಟು? 43,440. ಅದ್ರಾಗ ಗಾಯಾಳುಗಳು ಸತ್ತವರು 12,321. ಸತ್ತವ್ರು ಎಷ್ಟು ರೀ? 12,321. ಮುಂದೆ ಗಾಯಾಳುಗಳು 52,991 ಗಾಯಾಳುಗಳು ತಿಳಿ ಹೊಡ್ಕೊಂಡು ಮತ್ತೇನೋ ಮಾಡಿಕೊಂಡು ಇವರು. ಆಮೇಲೆ 2024ರಾಗ 43,062 ಜನ ಅಪಘಾತಗಳಾಗ್ತಾವೆ, ಆಕ್ಸಿಡೆಂಟ್ಸ್ ಆಗ್ತಾವೆ. ಅದರ 12,380 ಜನ ಸಾಯ್ತಾರು. ಮುಂದೆ 52,991 ಜನ ಗಾಯಗಳಾಗ್ತಾರೆ. ಇನ್ನು 2025 ಅಕ್ಟೋಬರ್ ತನಕ 35,117 ಮಂದಿಗೆ ಇದು ಆಕ್ಸಿಡೆಂಟ್ ಆದರೆ ಅದ್ರಾಗ 9,302 ಇನ್ನೂ ಮುಗಿದಿಲ್ಲ ಬರಾಗ್ತಿದೆ. ಇದು 25 ಎಂಡಿಗೆ ಅದ್ರಾಗ ಸತ್ತವರು 9,302 ಮತ್ತು ಗಾಯಗೊಂಡವ್ರು 44,325. ಹಿಂಗೆ ಒಟ್ಟು ಏನಪ್ಪ ಅಂತಂದ್ರೆ ಇದ್ರೊಳಗೆ ಆಕ್ಸಿಡೆಂಟ್ ಆಗಿದ್ದು 1,96,026, ಸಾವಿನ ಸಂಖ್ಯೆ 55,753. ಮುಂದೆ ಗಾಯಾಳುಗಳು 2,32,771. ಇದಾಗಿ ಒತ್ತು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇಷ್ಟು ಸಾವುಗಳು ಪ್ರತಿ ವರ್ಷ 10,000 ಮೇಲ್ಪಟ್ಟು ಜನ ಸಾಯ್ತಾ ಇದ್ದಾರೆ ಆ್ಯಕ್ಸಿಡೆಂಟಾಗಿ. ಏನಿದ್ರೆ ಲಕ್ಷ ಅದನ್ನು ಇಲ್ಲವಿಲ್ಲ, ಇದೇನು ಸಾರಿಗೆ ವ್ಯವಸ್ಥೆ ಅದನ್ನು ಇಲ್ಲೋ, ಮಿನಿಸ್ಟ್ರಿ ಅದನ್ನು ಇಲ್ಲೋ, ಇದನ್ನು ಯಾರು ನೋಡ್ತಾರೆ? ಇದನ್ನು ಯಾಕೆ ಸಾವಾಗ್ತಾವ, ಹೆಂಗೆ ಆಗ್ತಾವ, ಅದು ತಡೆಗಟ್ಟೋದು ನೀವು ಏನು ಮಾಡ್ತಾಯಿದ್ದೀರಿ? ಇವು ಅದ್ರ ಬಗ್ಗೆ ಏನು ಚರ್ಚೆ ಆಗ್ತದನೋ ಇಲ್ಲವಿಲ್ಲ. ಇದು ಸರ್ಕಾರ ಅದನ್ನು ಇಲ್ಲೋ ಅನ್ನುವಂಥದ್ದು. ಬರೀ ನಾವು ಎದ್ದ ತಕ್ಷಣ ನೋಡ್ತೀವಿ ಅಂದ್ರೆ ಡಿಗ್ರಿ ಎಲ್ಲಿ ಹೋದ್ರು ಸಿದ್ದರಾಮಯ್ಯರು ಸೀಟ್ ಹಿಡ್ಕೊಂಡರು, ಅವ್ರು ಕುರ್ಚಿ ಬಿಡವಲ್ರು, ಇವ್ರು ಕುರ್ಚಿ ಹಿಡ್ಕೊಂಡ್ರು. ಇದು ಸುದ್ದಿ ಕೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಯಾರು ನೋಡ್ರಿ? ದಿನನಿತ್ಯ ಸಾವುಗಳು 10,000 ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಅದಕ್ಕೆ ಮೇಲ್ಪಟ್ಟ ಆಕ್ಸಿಡೆಂಟ್ದೊಳಗೆ ಇನ್ನು ಯಾವ ಕಡೆ ಏನಾಗ್ಬೋದು ಅಂತಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ನಿರ್ಲಕ್ಷ್ಯತನ ಆಗಿರ್ಬೋದು. ನಮ್ಮ ಸರ್ಕಾರಗಳ ಬರೀ ದುಡ್ಡು ಹೊಡ್ಕೊಳ್ಳೋದು ಅಷ್ಟೇ. ಏನೋ ಪರ್ಮಿಷನ್ ಕೊಟ್ಬಿಡೋದು, ಹೊಡ್ಕೊಂಡು ಹೋಗ್ರಪ್ಪ ಗಾಡಿ ಎಲ್ಲಿ ಬಿಡೋಗ್ರಿ ಅಂತೇಳಿ. ಎಂತಂದ್ರೆ ಡ್ರೈವರ್ಗಳು ಪರ್ಮಿಷನ್ ಕೊಡೋದು, ಗಾಡಿ ಸರಿಯಾಗಿ ಹೊಡ್ಯಾಕೆ ಬರ್ದಾರು ಕೊಡೋದು, ಕೊಡೋದು. ಯಾಕ್ರಿ ಗಾಡಿ ಹೊಡಿ ಮುಂದಲ್ಲಿ ಪ್ರತಿ ಹಾದಿಗೊಂಡು ಸಾಕಷ್ಟು ಪೊಲೀಸರು ಇರ್ತಾರೆ, ಎಲ್ಲ ಇರ್ತದೆ. ಸಡನ್ನಾಗಿ ಚೆಕ್ ಮಾಡಿ ಸರಿಯಾಗಿ ಕೊಡೋದಂಥ ಈ ಡ್ರೈವರ್ಗಳನ್ನು ಒಳಗೆ ಹಾಕಿ ಅವ್ರು ನಾದುದಿಲ್ಲ ಯಾಕಂತ ನಾವು ಕೇಳ್ತೀವಿ ಇಲ್ಲ. ಯಾಕಂದ್ರೆ ಅಂಥವ್ರಿಂದ ಜೊತೆಗೆ ಗಾಡೀಲಿ ಏನೇನು ಹಾಕ್ಕೊಂಡು ಹೋಗುವಂಥವ್ರಿಂದ ಮುಂದೆ ಜೊತೆಗೆ ಗಾಡಿ ರಚನೆಗಳು ಅಂದ್ರೆ ಈ ಯಾವುದು ಬಸ್ ಇಲ್ಲ ಯಾವುದೂ ಇಲ್ಲ ರಚನೆಗಳು ಹೆಂಗಿರ್ತದಪ್ಪ ಅಂತಂದ್ರೆ ಸೇಫ್ಟಿಯಾಗಿರೋ ಇರಲಾರ್ದಂಥದ್ದು, ಟ್ಯಾಂಕರ್ಗಳು ಉರಿ ಎತ್ತಿ ಹೋಗುವಂಥದ್ದು. ಇವೆಲ್ಲ ದೃಶ್ಯಗಳು ನೆನಪಿಸ್ಕೊಂಡು ನೋಡ್ಕೊತ ಹೊರಟಾಗ ಇದಕ್ಕೆ ಪರಿಹಾರ ಅದನ್ನು ಇಲ್ಲವಂತ. ಅದ್ರಾಗೂ ಈ ರಾತ್ರಿ ಪ್ರವಾಸ ಮಾಡೋರು ನಿಂತ ಭಯ ಅನಿಸೋದು ಪಾಪ. ಸ್ಲಿಪ್ಪರ್ ಬಸ್ನಾಗ ಹೋಗೋರಿಗೆ ನೋಡಿದ್ರಲ್ಲಿ ಅವ್ರಿಗೆ ನೋಡಿದ್ರೆ ಇವ್ರು ಹೊಳ್ಳಿ ಬರ್ತಾರ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೊಡ್ತಾ ಇದ್ದಾವೆ. ಸಣ್ಣದಲ್ಲ, ಒಂದು ವರ್ಷಕ್ಕೆ 10,000ಕ್ಕೂ ಮೇಲ್ಪಟ್ಟು ಜನ ಸಾಯ್ತಾ ಇದ್ದಾರೆ. 10,000 ಜನ ಪ್ರತಿ ವರ್ಷವೂ ಸಾಯ್ತಾ ಇದ್ದಾರೆ. ಜೊತೆಗೆ ಗಾಯಾಳುಗಳಾಗ್ತಾ ಇದ್ದಾರೆ. ಇನ್ನು ತಡೆಯವ್ರು ಯಾರು? ಸಿದ್ದರಾಮಯ್ಯನವ್ರಿಗೆ ಏನು ಮಾಡ್ತಾ ಇದ್ದಾರೆ? ನಮ್ಮ ರಾಮಲಿಂಗ ಸ್ವಾಮಿ ಯಾರವರು? ನಮ್ಮ ರಾಮಲಿಂಗಾರೆಡ್ಡಿ ಸಾರಿಗೆ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ದಾರೆ? ಇವಕ್ಕೆ ಏನು ಪರಿಹಾರ ಇಲ್ಲ. ನೀವು ಪರಿಹಾರದ ಏನು ಕೊಡ್ಬೋದು? 4-5 ಲಕ್ಷ ಏನು ಕೊಡ್ತೀರಿ? ಲಕ್ಷ ಹೋಗ್ಬೇಕು, ಓಡಾಡಬೇಕು, ಆ ಮಾತು ಬೇರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರೀಕ್ಷಾ ಕೇಂದ್ರಗಳು ಇವೆಲ್ಲ ಗಾಡಿಗಳು ಕರೆಕ್ಟ್ ಅದ ನೋಡೋದು. ಇಡೀ ಕರ್ನಾಟಕದಲ್ಲಿ 3 ಅದಾವಂತೆ ಸುದ್ದಿ ಅದು ಫಿಟ್ನೆಸ್ ನೋಡುವಂಥದ್ದು. ಆ್ಯಕ್ಚುಲಿ 32 ಸ್ವಯಂ ಚಾಲಿತ ಚೆಕ್ ಮಾಡುವಂಥವು ಪರೀಕ್ಷಾ ಕೇಂದ್ರ ಇರಬೇಕಂತದ. ಕೇವಲ 3 ಕಡೆ ಚಾಲೋ ಅದಾವ ಅನ್ನೋಂಥ ಮಾತು ಕೇಳಿದ ಇನ್ನೂ ನೋವು ಅನ್ನಿಸ್ತದೆ. ಇವರಿಗೆ ನಮ್ಮ ಜನರ ಜೀವ ಜೋಡಿ ಆಟ ಆಡೋದು ಬೇಕಾಗಿದೆನೋ ಅನ್ನುವಂಥ ಮಾತು ರಾಮಲಿಂಗಾರೆಡ್ಡಿ ಅವ್ರನ್ನಾಯ್ತು, ಸಿದ್ದರಾಮಯ್ಯನವ್ರನ್ನಾಯ್ತು ಕೇಳುವಂಥದ್ದು. ಜೊತೆ ಅಧಿಕಾರಿಗಳನ್ನು ಸಹಿತ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ? ಒಟ್ಟು ಅಡ್ಜಸ್ಟ್ಮೆಂಟ್ ದುಡ್ಡು ಹಿಡಿದು ಮಾಡೋದು ಬಿಟ್ಟು ಮತ್ತೊಂದಿಲ್ಲ ಅಂತ ಅನಿಸ್ತದೆ. ಯಾರಿಗೂ ಗೊತ್ತು ಏನಾಗ್ತದೆ ಈ ದೇಶದ ಪರಿಸ್ಥಿತಿ ಅಲ್ಲಿ ಬರ. ಈಗಂತೂ ವರ್ಷಕ್ಕೆ 10,000-11,000 ಮಂದಿ ಸಾಯ್ತಾ ಇದ್ದಾರೆ. ಇನ್ನು ಮುಂದಿನದಲ್ಲಿ ಯಾರಿಗೂ ಗೊತ್ತು?
ಒಟ್ಟಿನಲ್ಲಿ ಏನೂ ಇಲ್ಲ. ಇದರ ಬದಲಾಗಿ ಸರ್ಕಾರ ಆದಷ್ಟು ಜಾಗ್ರತೆ ವಹಿಸಿ ಈ ಪ್ರೈವೇಟ್ ಬಸ್ಗಳನ್ನ ಜೊತೆಗೆ ನಮ್ಮ ಸರ್ಕಾರಿ ಬಸ್ಗಳ ಬಗ್ಗೆನೂ ಸಹಿತ ಕಾಳಜಿ ವಹಿಸ್ಕೊಂಡು ಆಕ್ಸಿಡೆಂಟ್ ಆಗದಂಗೆ ತಡೆಯೋ ಪ್ರಯತ್ನ ಮಾಡಿದರೆ ಅನೇಕ ಜೀವ ಉಳಿಬೋದು. ಯಾಕಂದರೆ 5 ವರ್ಷದೊಳಗೆ 55,000ಕ್ಕೂ ಮೇಲ್ಪಟ್ಟ ಜನ ಮೇಲೆ ಹೋಗಿದ್ದಾರೆ ಜೀವಂತ. ಅಲ್ಲಿ ಒಳಗೆ ಸುಟ್ಕೊಂಡು ಇದು ಭಾಳ ನೋವಿಂದು ಆಕ್ಸಿಡೆಂಟ್ ಕೆಲವೊಮ್ಮೆ ಧಡಾರಂತ ಹಾಯ್ದಿದ್ದು ಅವ್ರು ನೋಡೋದಕ್ಕೆ ಆಗೋದಿಲ್ಲ. ನೆನಪಿಸ್ಕೊಂಡ್ರೆ ಅದೇನಪ್ಪ ಇದು ಏನಿದೆ ಪರಿಸ್ಥಿತಿ ಅನ್ನುವಂಥದ್ದು ಭಯ ಆಗ್ತದೆ. ಏನೋ ಆಗಲಿ ಒಟ್ಟಲ್ಲಿ ಸರ್ಕಾರ ಎಚ್ಚರಗೊಳ್ಳುವ ಬಗ್ಗೆ ಏನಾದರೂ ಕಾಳಜಿ ವಹಿಸ್ತದೆ, ಸಾಯು ಪ್ರಮಾಣ ಕಡಿಮೆ ಮಾಡ್ತದೆ, ಅಪಘಾತ ಕಡಿಮೆ ಆಗಿ ನೋಡ್ಕೊಳ್ತದನ ನೋಡ್ರಿ ಏನು ಮಾಡ್ತದೆ. ಯಾಕಂದ್ರೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆದ್ರೆ ಡ್ರೈವರ್ಗಳು ಕುಡಿಯೋದನ್ನು ಬಿಟ್ಟರೆ ಮತ್ತು ರಾತ್ರಿ 2ರಿಂದ ಬೆಳಗಿನ 5 ತನಕ ಬಸ್ಗಳು ಅಥವಾ ಏನೋ ಡ್ರೈವಿಂಗ್ ಬಂದ್ ಮಾಡಿದರೆ ಆ್ಯಕ್ಷನ್ ಪ್ರಮಾಣ ಕಡಿಮೆ ಆಗ್ಬೋದೇನೋ. ಸಾರಾಯಿ ಹೆಚ್ಚು ಬಿಡಿಸ್ಲೇಬೇಕು ಆ ಮತ್ತು ಬೇರೆ ಅದ್ರ ಜೊತೆಗೆ ಇವೆಲ್ಲ ಮಾಡಿ ಜೊತೆಗೆ ಪ್ರತಿ ಬಸ್ಸನ್ನು ಚೆಕ್ ಮಾಡುವಂಥದ್ದು. ಯಾಕಂತಂದ್ರೆ ಒಳಗೆ ಏನೇನು ಇರ್ತಾರೋ ಸ್ಫೋಟಕ ವಸ್ತುಗಳು ಏನೇನು ಒಯ್ತಾ ಇರ್ತಾರೆ ಅವೆಲ್ಲ ತಡೆದ್ರೆ ಒಂದಿಷ್ಟು ಕಡಿಮೆ ಆಗ್ಬೋದೇನೋ. ಒಟ್ಟು ಏನೋ ಆಗಲಿ ಇದೊಂದು ಮಾತ್ರ ಅತ್ಯಂತ ಈ ಅಪಘಾತಗಳು ಆಕ್ಸಿಡೆಂಟ್ಗಳು ಇವತ್ತು ಜನಸಾಮಾನ್ಯರಿಗೆ ಭಯಭೂತವಾಗಿ ಕಾಣ್ತಾ ಇದ್ದಾವೆ. ರಾತ್ರಿ ಪ್ರವಾಸ ಹೋಗಬಾರ್ದು ಅನ್ನೋಂಥ ಭಯವನ್ನು ಪ್ರತಿಯೊಬ್ಬ ಪ್ರಯಾಣಿಕರಿಗೆ ಈ ಘಟನೆಗಳು ಮೂಡಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದು ನೋವಿನ ಘಟನೆ. ಇದ್ರ ಬಗ್ಗೆ ನಾನು ಏನು ಹೇಳಿ, ಇದು ಲೈಕ ಡಿಸ್ಲೈಕ ಪ್ರಶ್ನೆ ಇಲ್ಲ, ಇದು ನಿಲ್ಲಬೇಕಷ್ಟೆ. ನಿಂತರೆ ಜನ ಉಳಿತಾರೆ, ಜನ ಉಳಿದ್ರೆ ಎಲ್ಲ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಹೇಳೋದೇನಿಲ್ಲ. ಸಬ್ಸ್ಕ್ರೈಬ್ ಆಗ್ತಾ ಸತ್ಯಗಳು ನೋಡುತ್ತಾ ಕೇಳುತ್ತಾ ಒಂದು ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇಳಿ ಸತ್ಯದ ಕೈಗಳಲ್ಲಿ ವಂದನೆಗಳು.